ಗೋಪಿ ಗೋಪಿ ಹೌದು, ನಾನೇ ಆ ಪಾಪಿ. ಪ್ಲೆಸೆಂಟ್ ಸರ್ಪ್ರೈಸ್. ಜಸ್ಟ್ ಎ ಮೊಮೆಂಟ್, ಸ್ವಲ್ಪ ಹಾಗೆ ನಿಂತಿರಿ. ಯಾಕೆ ಮಿಸ್, ಏನೋ ಮಿಸ್ ಮಾಡ್ಕೊಂಡು ಹಾಗೆ ನೋಡ್ತಾ ಇದ್ದೀರಾ? ಗೋಪು, ಈ ಡ್ರೆಸ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ನನ್ ದೃಷ್ಟಿನೇ ನಿಮ್ಗೆ ತಗಲು ಬಿಡುತ್ತೆ. ಥ್ಯಾಂಕ್ ಯು. ಗೋಪು, ನಾನ್ ನೋಡ್ತಾ ಇರೋದೆಲ್ಲ ನಿಜ ತಾನೇ? ನಿಜ ಚಂದ್ರಕುಮಾರಿ, ನೀನು ನಿಜ, ನಾನು ನಿಜ, ನೀನು ಪತ್ರ ಕೊಡ್ತಿರೋದು ನಿಜ, ನಾನು ಒಟ್ಟು ಕೊಡ್ತಿರೋದು ನಿಜ, ಎಲ್ಲದಕ್ಕಿಂತ ಇದು ಬಹಳ ನಿಜ. ಗೋಪು, ಇದೇನ್ ಇದಕ್ಕಿದ್ದಾಗ ಇದ್ರಲ್ಲಿ ಇಳಿದು ಬಿಟ್ರಿ? ಇನ್ನೇನು ಮಾಡ್ಲಿ, ಆಕಾಶದಲ್ಲಿರೋ ಚಂದ್ರನೇ ಭೂಮಿಗೆ ಬಂದಲೆ ಈ ಗೋಪಾಲನು ಭೂಮಿಗೆ ಬರ್ಬೇಕು ತಾನೆ. ಬನ್ನಿ ಹೋಗೋಣ. ಎಲ್ಲಿಗೆ? ಮನೆಗೆ. ನೋಡಿ, ಒಂದೇ ನಿಮಿಷ ಡ್ಯಾಡಿನ ಮಾತಾಡ್ಸ್ಕೊಂಡು ಹೋಗಿರಂತೆ, ತೋಟದಲ್ಲಿದ್ದಾರೆ. ಪ್ಲೀಸ್. ಆಗ ತಗೋ, ಡ್ಯಾಡಿಗೆ ತೋರಿಸು, ನೋಡಿ ಸಂತೋಷ ಪಡ್ತಾರೆ. ಚಂದ್ರ, ನನ್ಗೆ ಹೊತ್ತಾಯ್ತು, ನಾನು ಹೊರಡ್ಲಾ? ಹೋಗ್ಲೇಬೇಕಾ? ಇಟ್ಸ್ ಡ್ಯೂಟಿ ಮೈ ಬ್ಯೂಟಿ. ನೋಡ್ತಾ ಇರೋ, ಇನ್ನೊಂದು ತಿಂಗಳಲ್ಲಿ ನಾನು ಲೀವ್ ಹಾಕೊಂಡೇ ಬಂದ್ಬಿಡ್ತೇನೆ. ಎಲ್ಲ ಬರೇ ಸುಳ್ಳು. ಕಮ್ ಆನ್, ಬಿ ಎ ಗುಡ್ ಗರ್ಲ್. ಓಕೆ, ಬರ್ತೀನಿ. ನೀವಿಲ್ಲಿಗೆ ಯಾಕೆ ಬಂದ್ರಿ? ನಿಮ್ಮನ್ನು ನೋಡಿ ಮಾತನಾಡೋದಿಕ್ಕೆ. ಸೆಟ್ ಆಗೋದಿಲ್ಲ ತಾನೆ? ಏನ್ ಹೇಳಿ? ಚಂದ್ರ, ಆವತ್ತು ಮೊದಲನೇ ದಿನ ಆಟದ ಮೈದಾನದಲ್ಲಿ ನಿಮ್ಮನ್ನು ನೋಡ್ತಿದ್ದ ಹಾಗೆ ನೀವು ನನ್ನ ಮನಸ್ಸಿನಲ್ಲಿ ನಿಂತ್ಬಿಟ್ರಿ. ಅದು ನಿಮ್ಗೆ ತಿಳಿಯಲಿ ಅಂತಾನೆ ಸಂಕೋಚ ಬಿಟ್ಟು ಆಗಾಗ ನಿಮ್ಮ ಮನೆಗೆ ಬರ್ತಿರೋದು. ಓ, ಹಾಗಿದ್ರೆ ರಾಜಣ್ಣನ್ ನೋಡೋಕೆ ನೀವು ಮನೆಗೆ ಬರ್ತಿರ್ಲಿಲ್ವಾ? ಅವನನ್ನು ನೋಡೋಕೆ ಯಾವ ಮುಟ್ಟಾಳೆ ಇಲ್ಲಿಗೆ ಬರ್ತಾನೆ? ಚಂದ್ರ, ನನ್ನ ಮನಸ್ಸು ಸಮುದ್ರದ ಕಡೆ ಹರಿಯೋ ನದಿ ಹಾಗೆ ನಿಮ್ಮ ಕಡೆ ಬಂದಾಯ್ತು. ಯಾವ ಕಾರಣದಿಂದಲೂ ಈಗ ಅದು ಹಿಂದಕ್ಕೆ ಹೋಗಲ್ಲ. ನೀವು ಇದನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ? ಅರ್ಥ ಮಾಡ್ಕೊಂಡಿದ್ದೀನಿ ಗೋಪು. ನನ್ನ ಮನಸ್ಸು ನಿಮ್ಮೇಲಿರೋದ್ರಿಂದಲೇ ನೀವು ಮಾಡ್ತಿರೋ ಚೇಷ್ಟೆಗಳನ್ನೆಲ್ಲ ಸಹಿಸ್ಕೊಂಡಿರೋದು, ನಿಮ್ಮ ಹುಡುಗಾಟ ನೋಡಿ ಸಂತೋಷ ಪಡ್ತಿರೋದು. ಆದ್ರೆ ಯಾಕೆ ನಿಲ್ಸಿದ್ರಿ? ಹೇಳಿ ಚಂದ್ರ, ನಿಮ್ಮ ಮನಸ್ಸಿನಲ್ಲಿ ಏನಿದ್ರು ನಿಸ್ಸಂಕೋಚವಾಗಿ ಹೇಳಿಬಿಡಿ. ರಾಜಣ್ಣ ಹೇಳ್ತಾ ಇದ್ದ, ನೀವು ಕಾಲೇಜ್ ರೋಮಿಯೋ, ಹೂವಿಂದ ಹೂವಿಗೆ ಹಾರೋ ತುಂಬಿ ಅಂತ. ನನ್ನ ಹುಡುಗಾಟದ ಸ್ವಭಾವ ನಿಮಗೆ ಗೊತ್ತೇ ಇದೆ. ಕಾಲೇಜ್ನಲ್ಲಿ ಎಲ್ಲರ ಹತ್ರನೂ ಸಲುಗೆಂದು ಮಾತಾಡ್ತಿದ್ದೆ. ಅದಕ್ಕೆ ಎಲ್ಲರೂ ರೋಮಿಯೋ ಅಂತ ಹೆಸರಿಟ್ಟರು. ಆದರೆ ನಿಮ್ಮನ್ನು ನೋಡಿದ ಮೇಲೆ ಬೇರೆ ಹುಡುಗಿಯರ ಕಡೆ ತಿರುಗಿ ನೋಡೋಕ್ಕೂ ಮನಸ್ಸು ಬರ್ತಾ ಇಲ್ಲ ಚಂದ್ರ. ಗೋಪು, ನಿಮ್ಮ ಮಾತನ್ನ ನಂಬೋದಾ? ಏನ್ ತಪ್ಪು ಮಾಡಿದ್ರು ಈ ಗೋಪು ಸುಳ್ಳು ಮಾತ್ರ ಹೇಳೋಲ್ಲ ಚಂದ್ರ. ಯಾರ ಮೇಲೆ ಆಣೆ ಮಾಡಿ ಹೇಳಿದ್ರೆ ನಿಮಗೆ ನಂಬಿಕೆ ಬರುತ್ತೆ ಹೇಳಿ? ಈ ಕಾವೇರಿ ತಾಯಿ ಮೇಲೆ ನಿಮಗೆ ನಂಬಿಕೆ ಇದ್ರೆ ಆ ಮಹಾತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀರಿ ಚಂದ್ರ. ಚಂದ್ರ,
ಹೋಗೋನ್ ಹೋದ. ಆ ಗೋಪಿ ನನ್ನ ತಂಗಿ ಹೊಟ್ಟೆಲಿ ಇಂಥ ಕಿಚ್ಚಿಟ್ಟು ಹೋಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಹಾಯ್ ಗಂಡಸ್ರೇ ಹೀಗೆ ದುಡುಕಿ ದೂರ ಆಗ್ಬಿಡ್ತಾರೆ. ಹೆಂಗಸರು ಬಾಳೆಲ್ಲ ಅನುಭವಿಸಬೇಕಾಗುತ್ತೆ. ಚಂದ್ರ ಬೆಂಕಿ ಅಂತೋಳಂತಿದ್ದೆ. ಈ ವಿಷಯ 4 ಜನಕ್ಕೆ ಗೊತ್ತಾದ್ರೆ ಹೋಗೋದು ನಿಮ್ಮನ ಅಲ್ಲ, ನಮ್ಮ ಮನೆಯವ್ರದು. ನಮ್ಮಪ್ಪ ಅಮ್ಮನ ಕಿವಿಗೆ ಏನಾದ್ರೂ ಇದು ಬಿದ್ರೆ ಅವರು ಅವಮಾನಕ್ಕೆ ಪ್ರಾಣನೇ ಬಿಟ್ಬಿಡ್ತಾರೆ. ಆ ಗೋಪಿ ಸ್ವಭಾವ ಚೆನ್ನಾಗಿಲ್ಲ, ಹುಷಾರಾಗಿರು ಅಂತ ಎಷ್ಟೋ ಹೇಳ್ದೆ. ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ರೆ ಇಂಥ ಸ್ಥಿತಿ ಬರ್ತಿತ್ತೇನು? ಮೊದಲು ಯಾವ್ದಾದ್ರೂ ಡಾಕ್ಟರ್ಗೆ ಹೇಳಿ ಹೊಟ್ಟೆಲಿರೋದನ್ನ ತೆಗೆದುಹಾಕಿ. ಇದನ್ನೆಲ್ಲ ನಾನ್ ಹೇಳಕ್ಕಾಗುತ್ತಾ ಇಂದ್ರ? ನೀವ್ ಹೇಳೋದ್ ಬೇಡ, ನಾನ್ ಹೇಳೇನು? ನೀ ಸುಮ್ನಿರು. ಈ ಮನೇಲಿ ಇನ್ನೂ ದೊಡ್ಡವರು ಬದುಕಿದ್ದಾರೆ. ಹೀಗೆ ದಿನವೆಲ್ಲ ಉಪವಾಸ ಇದ್ರೆ ಹೇಗಮ್ಮ? ಉಪವಾಸ ಇಲ್ಲಿದ್ದೀನಿ ಡ್ಯಾಡಿ. ನಾನು ಹೆತ್ತ ತಾಯಿನ ನಂಬ್ಕೊಂಡೆ, ನನ್ನ ಭಾಗದ ದೇವರ ನಂಬ್ಕೊಂಡೆ. ಅಷ್ಟು ಸಾಲದೆ ನನ್ನ ಹೊಟ್ಟೆಗೆ. ನೀನು ಇಷ್ಟೊಂದು ಬೇಜಾರು ಮಾಡ್ಕೊಂಡು ಮಾತಾಡಿದ್ರೆ ನನಗೆ ಕೈ ಕಾಲೇ ಆಡೋದಿಲ್ಲ. ಸಮಾಧಾನ ಮಾಡ್ಕೊಂಡು ಒಂದು 2 ಚೂರು ಬ್ರೆಡ್ ತಿನ್ನಮ್ಮ. ನನ್ ಬಲವಂತ ಮಾಡಬೇಡಿ ನೀವು, ಪ್ಲೀಸ್. ಸರಿ. ಒಂದು ಮಾತು ಕೇಳ. ತಂದೆ ತಾಯಿಗಳು ಏನು ಹೇಳ್ತಾರೋ ಅದು ಮಕ್ಕಳು ಸಿಗ್ತಾನೆ. ಏನೋ ಕೆಟ್ಟಗಳಿಗೆ ನಡಿಬಾರ್ದೆಲ್ಲ ನಡೆದು ಹೋಯ್ತು. ಗೋಪಿನು ನಮ್ಮ ಭಾಗಕ್ಕಿಲ್ಲದೆ ಹೊರಟೋದು. ಆ ಕಳಂಕನ ನೀನ್ ಯಾಕೆ ಹೊತ್ಕೊಂಡಿರ್ಬೇಕು? ಇಳಿಸ್ಬಿಡು. ಡ್ಯಾಡಿ, ಇದು ನನ್ ಗಂಡನ ಜೀವ. ನೀವೇನೇ ಹೇಳಿದ್ರು ಅವ್ರನ್ನ 2ನೇ ಸಲ ಕೊಲ್ಲೋದಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಡ್ಯಾಡಿ. ಮದುವೆನೇ ಆಗದೆ ಅವನು ಹೇಗೆ ನಿನ್ ಗಂಡ ಅಂತ ಅನಿಸ್ಕೋತಾನೆ? ಮನಸ್ಸಾಕ್ಷಿ ಅಂತ ಒಂದು ಇದೆಯಲ್ಲ ಡ್ಯಾಡಿ, ಅದನ್ನ ಸುತ್ತಮುತ್ತ ಜನ ಒಪ್ಬೇಕಲ್ಲಮ್ಮ. ಸುತ್ತಮುತ್ತಲಿನ ಜನಕ್ಕೋಸ್ಕರ ನಾನು ಬದುಕ್ತಾ ಇಲ್ಲ, ನಂಗೋಸ್ಕರ ಬದುಕ್ತಾ ಇದ್ದೀನಿ ಡ್ಯಾಡಿ. ನಿಮ್ ಹಠನೇ ಸಾಧಿಸ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ 1 ನಿಮಿಷ. ತಗೊಳ್ಳಿ, ಒಂದೇ ಸಲ ನನ್ನ ತೀರಿಸ್ಬಿಡಿ. ನಿಮಗ್ ತಟ್ಟಿದ ಕಳಂಕ ಹೊರಟೋಗ್ಬಿಡುತ್ತೆ.